ಒಂದು ವೇಳೆ ನೀವೆಲ್ಲ ಓದ್ಕೊಂಡು ಹೋಗುವಾಗ ಈ ಕೀರ್ತನೆಗೆ ಎಲ್ಲ ಲಿಂಕ್ ಆಗಿದೆ ಇವೆಲ್ಲ ವಚನಗಳು. ಅದಕ್ಕೆ ಅವನ ರಕ್ಷಣೆಯ ದೇವರು ಇನ್ನು ಕೇಳಲಿಲ್ಲವೆಂದು ಭಾವಿಸಿದರು, ಅವನು ದೇವರಿಗೆ ಮೊರೆಯಿಡುತ್ತಲೇ ಇದ್ದನಂತವನು. ಅಂದ್ರೆ ಯಾಕೆ ದೇವರನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತೇಳಿ ಅವನಿಗೆ ಗೊತ್ತು ಭಾವಿಸಿಕೊಂಡು ನಿರಂತರವಾಗಿ ತಪ್ಪದೇ ಪ್ರಾರ್ಥನೆ ಮಾಡಿದನಂತ. ನಿರಂತರವಾಗಿ ಏನಂತ ಪ್ರಾರ್ಥನೆ ಮಾಡಿದವನು? ತಪ್ಪದೇ ಪ್ರಾರ್ಥನೆ ಮಾಡಿದ. ಅದಕ್ಕೆ ಸ್ವಲ್ಪ ನಿಮ್ಮ ಕೀರ್ತನೆಗೆ ತಿರುಗಿಸಿರಿ. ಅಲ್ಲಿ 1 ಮತ್ತು 2ನೇ ವಚನ ನಾನು ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮೊರೆಯಿಡುತ್ತೇನೆ, ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ ಅಂತೇಳಿ ಈ ಯೆಹೋವನನು ಮಾಡಿದಂತ ಒಂದು ಪ್ರಾರ್ಥನೆ, ಅದ್ಭುತವಾದಂತ ಪ್ರಾರ್ಥನೆ. ಯಾಕೆ ಇವನು ಬರೀತಾ ಇದ್ದಾನೆ? 2ನೇ ವಚನ ಹೇಳ್ತಾನೆ, ಕಿವಿಗೊಟ್ಟು ನನ್ನ ಕೂಗನ್ನು, ಪ್ರಾರ್ಥನೆಯನ್ನು ಕೇಳದ ಮೇಲೆ ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು. 3ನೇ ವಚನ ಹೇಳ್ತಾನೆ, ನನ್ನ ಜೀವವು ಕಷ್ಟಗಳಿಂದ ತುಂಬಿ ಹೋಯಿತು ಎಂಬುದಾಗಿ. ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದಿಂದ ಇದ್ದೇವೆ. ಯಾರು ಸುಖ ಇಲ್ಲ ಪ್ರಿಯ. ಸುಖ ಅಂದ್ರೆ ಲೋಕದ ಭೋಗದ ವಿಷಯದಲ್ಲಿ ಸುಖದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. Everyone we are having many challenges and trials and troubles. ಪ್ರತಿಯೊಬ್ಬರಿಗೆ ನಮಗೆ ಸವಾಲುಗಳಿವೆ, ತೊಂದರೆಗಳಿವೆ, ಕಷ್ಟಗಳಿವೆ. ಆದರೆ ಈ ತೊಂದರೆಗಳಲ್ಲಿ, ಕಷ್ಟಗಳಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ದೇವರನ್ನು? ಅದಕ್ಕೆ ಸಂಕಟದಲ್ಲಿ ದೇವರು ಯಾರಾಗಿದ್ದಾನೆ ಅಂತೇಳಿ ಯಾಕೆ ನನಗೆ ಇದು ಶೀರ್ಷಿಕೆ ನೆನಪಾಯ್ತು ಅಂದ್ರೆ, ಸಂಕಟದಲ್ಲಿ ದೇವರು ಯಾರಾಗಿದ್ದಾನೆ ಅಂತೇಳಿ ಯೆಹೋವನನ್ನು ಕೂಡ ಪ್ರಸ್ತಾಪ ಮಾಡ್ತಾನೆ, ಯೋಬನು ಕೂಡ ಪ್ರಸ್ತಾಪ ಮಾಡ್ತಾನೆ, ಯೆರೆಮೀಯನು ಕೂಡ ಪ್ರಸ್ತಾಪ ಮಾಡ್ತಾನೆ, ಯೋಸೇಫನು ಕೂಡ ಪ್ರಸ್ತಾಪ ಮಾಡ್ತಾನೆ, ದಾವೀದನು ಕೂಡ ಪ್ರಸ್ತಾಪ ಮಾಡ್ತಾನೆ. ಮೇಲಾಗಿ ಯೋಬನು ಕೂಡ ಕೊನೆಯದಾಗಿ ದೇವರು ಸಂಕಟದಲ್ಲಿ ಯಾರಾಗಿದ್ದಾನೆ ಎಂಬುದಾಗಿ ಒಂದು ದೊಡ್ಡ ಬಲವಾದಂತ ಧೈರ್ಯವನ್ನು ಕೂಡ ವಾಕ್ಯ ಭಾಗದಲ್ಲಿ ಕೊಡುವಂತನಾಗಿದ್ದಾನೆ. ಇವತ್ತು ನಿನ್ನ ಸಂಕಟದಲ್ಲಿ ಯೇಸು ಏನಾಗಿದ್ದಾನೆ ನಿನಗೆ, ಅದು ಬಹಳ ಪ್ರಾಮುಖ್ಯತೆ. ಈ ಸಂಕಟದಿಂದ ಯಾರು ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಗ್ಲಿಷ್ ನಲ್ಲಿ ಅಫ್ಲಿಕ್ಷನ್ ಎಂಬುದಾಗಿ ಹೇಳ್ತಾರೆ. ಸಂಕಟಕ್ಕೆ ಇನ್ನೊಂದು ಶಬ್ದ ಅಫ್ಲಿಕ್ಷನ್ ಎಂಬುದಾಗಿ. ಆ ಸಂಕಟದಿಂದ ನಮ್ಮನ್ನು ಯಾರು ಬಿಡಿಸ್ತಾರೆ? ಬಿಡಿಸಬೇಕಾದ್ರೆ ನನ್ನ ನಿನ್ನ ಪ್ರಾರ್ಥನೆ ಏನಾಗಿದೆ? ಎಷ್ಟೋ ಸಾರಿ 4 ಗೋಡೆಗಳ ಮಧ್ಯದಲ್ಲಿ ನೀವು ಕಣ್ಣೀರು ಹಾಕಿದಂತ ಸನ್ನಿವೇಶಗಳಿರ್ಬೋದು. ನೀವು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಕಣ್ಣೀರು ಹಾಕಿದಂತ ಸನ್ನಿವೇಶಗಳಿರ್ಬೋದು. ಒಬ್ಬಟ್ಟಿಗರಾಗಿ ಕುಳಿತುಕೊಂಡಾಗ ಕಣ್ಣೀರು ಹಾಕಿದಂತ ಸನ್ನಿವೇಶಗಳಿರ್ಬೋದು. ಒಂದು ವೇಳೆ ದೇವರಾತ್ಮ ನಿಮಗೆ ಮಾತಾಡ್ತಿರ್ಬೋದು ದೇವರ ಮಾತಿನ ಮುಖಾಂತರವಾಗಿ. ಪ್ರೀತಿ ದೇವಜನರೇ, ಇದು ಬರೀ ನಿನ್ನ ಜೀವಿತದಲ್ಲಿ ನಡೆಯಲಿಲ್ಲ, ಹೇಮಾನನ ಜೀವಿತದಲ್ಲಿ ಕೂಡ ಇದು ನಡೆಯಿತು. ಅವನು ಒಂದೊಂದು ಪ್ರಶ್ನೆ ಮಾಡಬೇಕಾದ್ರೆ 3 ವಿಷಯಗಳು ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವರ ಕ್ರಿಯೆಯ ವಿರುದ್ಧ ದೂರುಗಳು ಹೇಳ್ತಾ ಇದ್ದಾನೆ ಮೊದಲನೇದಾಗಿ. 2ನೇದಾಗಿ ದೇವರ ಜ್ಞಾನಕ್ಕೆ ಸವಾಲುಗಳು ಆಗ್ತಾ ಇದ್ದಾನೆ. 3ನೇದಾಗಿ ದೇವರ ನಡವಳಿಕೆ ವಿರುದ್ಧ ಆರೋಪಗಳನ್ನು ಕೂಡ ಹೊರಿಸ್ತಾ ಇದ್ದಾನೆ. ಕಂಪ್ಲೇಂಟ್ ಅಗೇನ್ಸ್ಟ್ ಗಾಡ್ಸ್ ಆಕ್ಷನ್, ಚಾಲೆಂಜಸ್ ಟು ಗಾಡ್ಸ್ ವಿಸ್ಡಮ್, ಚಾರ್ಜಸ್ ಅಗೇನ್ಸ್ಟ್ ಗಾಡ್ಸ್ ಕಂಡಕ್ಟ್ ಎಂಬುದಾಗಿ ಹೇಳ್ತದೆ. ಅಂದ್ರೆ ಇನ್ನೊಂದು ಭಕ್ತನ ಬಗ್ಗೆ ನಾನು ನೆನಪು ಮಾಡ್ತೀನಿ ನಿಮಗೆ. ಹಬಕ್ಕೂಕನ ಗ್ರಂಥ ಎಷ್ಟು ಜನ ನೀವು ಓದಿದ್ದೀರಿ? ಹಬಕ್ಕೂಕ ಎಷ್ಟು ಜನ ಗೊತ್ತು? ಈಸ್ ಎ ಮೈನರ್ ಪ್ರಾಫೆಟ್, ಚಿಕ್ಕ ಪ್ರವಾದಿ. ನಿಮ್ಗೆ ನೆನಪಲ್ಲಿ ಇಟ್ಕೊಳ್ರಿ, ಸತ್ಯವೇದದಲ್ಲಿ ದೊಡ್ಡ ಪ್ರವಾದಿಗಳ ಪುಸ್ತಕಗಳಿವೆ, ಚಿಕ್ಕ ಪ್ರವಾದಿಗಳ ಪುಸ್ತಕಗಳಿವೆ, ಇತಿಹಾಸ ಪುಸ್ತಕಗಳಿವೆ, ಹಾಡಿನ ಪುಸ್ತಕಗಳಿವೆ. ಹೇಳ್ರಿ, ಸೊ ಇವೆಲ್ಲ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಸುವಾರ್ಥ ಪುಸ್ತಕಗಳು ಬೇರೆ, ದೇವರಿಂದ ಬರೆಯಲ್ಪಟ್ಟಂತ ಕೆಲವು ವಚನಗಳು ಬೇರೆ. ಇದ್ರ ಬಗ್ಗೆ ನಾವು ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಇಲ್ಲಿ ಪ್ರವಾದಿಯಾಗಿರುವಂತ ಹಬಕ್ಕೂಕನು ಕೂಡ ಒಂದು ಮಾತು ಹೇಳ್ತಾನೆ. ದಯವಿಟ್ಟು ಯಾರಾದ್ರೂ 1ನೇ ಅಧ್ಯಾಯ, ಸೊ 1ನೇ ಅಧ್ಯಾಯ ಸ್ವಲ್ಪ ನಾನು ನಿಮಗೆ ನೆನಪು ಮಾಡಿ ಮತ್ತೆ ನಾನು ಈ ಕಡೆ ಬರ್ತೇನೆ. ಸಿಕ್ಕವರು ಓದ್ತೀರಾ? 1 ನಿಮಿಷ. 2ನೇ ವಚನದಿಂದ ಓದಿ. ಯೆಹೋವನೇ, ನಾನು ನಿನಗೆ ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವೆ. ಮತ್ತೆ ಮುಂದೆ ರೈಟ್,
ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರಲಿ. ಮೊದಲನೇ ವಚನ ಏನ್ ಹೇಳಿದ? ಇನ್ನೆಷ್ಟು ಕಾಲ ದೇವರೇ ನನ್ನ ಪ್ರಾರ್ಥನೆಯ ಕೂಗನ್ನು ನೀನು ಕೇಳದೇ ಇರುವೆ ಎಂಬುದಾಗಿ ಹೇಳ್ತಾರೆ. ನೀವು ನೋಡ್ರಿ, ಎಲ್ಲಿ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ನಲ್ಲಿ, ಲಾರ್ಡ್, ಓ ಲಾರ್ಡ್, ಹೌ ಲಾಂಗ್ ಶಾಲ್ ಐ ಕ್ರೈ ಫಾರ್ ಹೆಲ್ಪ್ ಅಂಡ್ ಯು ವಿಲ್ ನಾಟ್ ಹಿಯರ್ ಎಂಬುದಾಗಿ ಹೇಳ್ತಾನೆ. ಅಂದ್ರೆ 88ನೇ ಕೀರ್ತನೆಯಲ್ಲಿ ಕೂಡ ಅದೇ ಇದೆ. ಹೌ ಲಾಂಗ್ ಶಾಲ್ ಐ ಕ್ರೈ, ಇನ್ನೆಷ್ಟರವರೆಗೆ ನಾನು ಕಣ್ಣೀರಿಡಲಿ. ಈ ಭಕ್ತನು ಕೂಡ ಅದೇ ಪ್ರಾರ್ಥನೆ ಮಾಡ್ತಾನೆ, ದೇವರು ಇನ್ನೆಷ್ಟರವರೆಗೆ ನಾನು ಕಣ್ಣೀರಿನಿಂದ ನಾನು ನಿನ್ನ ಸನ್ನಿಧಾನದಲ್ಲಿ ಮೊರೆ ಇಡಬೇಕು. ಇನ್ನೆಷ್ಟರವರೆಗೂ ಮಕ್ಕಳ ಕುರಿತಾಗಿ ನೀವು ಕಣ್ಣೀರಿನಿಂದ ಮೊರೆ ಇಟ್ಟಿರಬಹುದು, ಕುಟುಂಬದ ವಿಷಯದಲ್ಲಿ ಕಣ್ಣೀರಿನಿಂದ ಮೊರೆ ಇಟ್ಟಿರಬಹುದು. ಹಿಂಸೆ ಹಿಂಸೆ ಎಂದು ಕೂಗಿಕೊಂಡ್ರೆ ಯಾಕೆ ದೇವರೇ ನನ್ನನ್ನು ರಕ್ಷಿಸ್ತಾ ಇಲ್ಲ? ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಕಿವಿಗೊಡ್ತಾ ಇಲ್ಲ? ಯಾರು ಹೇಳ್ತಾ ಇದ್ದಾರೆ? ಹಬಕ್ಕೂಕನು ಹೇಳ್ತಾ ಇದ್ದಾನೆ ಇದನ್ನ. ಒಂದು ಕಡೆ ಹೇಮಾನನ 88ನೇ ಕೀರ್ತನೆಯಲ್ಲಿ ಕಣ್ಣೀರಿನಿಂದ, ದೇವರೇ ನನ್ನ ಕಷ್ಟವನ್ನು ನೀನು ಪರಾಮರಿಸು, ನೋಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು ಅಂತೇಳಿ ಒಂದು ಕಡೆ ಅಲ್ಲಿ ಹೇಳೋದಾದ್ರೆ, ಇಲ್ಲಿ ಕೂಡ ಅವನು ಏನ್ ಹೇಳ್ತದನ ಅಂತಂದ್ರೆ, ಕಷ್ಟವನ್ನು ದೇವರು ನನಗೆ ಯಾಕೆ ತೋರಿಸ್ತಾ ಇದ್ದೆ, ಯಾಕೆ ತೋರಿಸ್ತಾ ಇದ್ದೆ? ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗಿವೆ. ಆದ್ರೆ 88ನೇ ಕೀರ್ತನೆಯಲ್ಲೂ ಕೂಡ ಅದನ್ನೇ ಪ್ರಾರ್ಥನೆ ಮಾಡ್ತದಾನೆ. ಏನಂತಂದ್ರೆ, ದೇವರೇ ನನ್ನ ಜೀವವು ಕಷ್ಟಗಳಿಂದ ತುಂಬಿ ಹೋಯಿತು, ನನ್ನ ಪ್ರಾಣವು ಪಾತಾಳಕ್ಕೆ ಹತ್ತಿರವಾಯಿತು ಎಂಬುದಾಗಿ. ಈಗ ನಾನು ಹೇಳ್ತೀನಿ ಇವನ ಚರಿತ್ರೆ ಏನಂತೇಳಿ ಗಮನ ಕೊಡು. ಇವನು ಬಹಳ ಯೌವನ ವಯಸ್ಸಿನಲ್ಲೇ ರೋಗಕ್ಕೆ ಬಿದ್ದ. ಯಾರು? ಹೇಮಾನ. ದೇವರಿಗೆ ತಿರುಗಿ ಬಿದ್ದು ಪಾಪದ ಕೃತ್ಯಗಳಲ್ಲಿ, ನೋಡ್ರಿ, ನಮಗೆ ಪಾಪ ಮಾಡುವಾಗ ಅರಿವಿರೋದು, ತಪ್ಪು ತಿಳ್ಕೋಬೇಡ ನಾನು ಯಾರ ಬಗ್ಗೆ ಮಾತಾಡೋದು. ಯಾಕಂದ್ರೆ ನಿನ್ನೆ ಒಂದು ಚರಿತ್ರೆ ನಾನು ಓದುವಾಗ ನನಗೆ ಕೆಲವೊಂದು ವಿಷಯದಲ್ಲಿ ಇದಾಯಿತು. ಇಲ್ಲಿ ವಾಕ್ಯ ಆಧಾರ ಇದೆ, 15ನೇ ವಚನದಲ್ಲಿ ಇದೆ. 15ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಯೌವನ ರಾಪ್ಯ ಕುಗ್ಗಿದವನು ಮೃದುಪಾಯನು ನಿನ್ನ ಗದರಿಕೆಯಿಂದ ದಸೆಗೆಟ್ಟವನಾಗಿದ್ದಾನಲ್ಲ ಅಂತೇಳಿ ಬರೀತದನ. ಅಂದ್ರೆ ಅವನಿಗೆ ಏನಾಯ್ತು ಅಂದ್ರೆ, ಯೌವನ ವಯಸ್ಸಿನಲ್ಲಿ ಆ ರೋಗ ಹಿಡ್ಕೊಂಡ್ಬಿಟ್ಟಿತ್ತು ಅವನಿಗೆ, ಹೇಮಾನನಿಗೆ. ಆ ಯೌವನ ವಯಸ್ಸಿನಲ್ಲಿ ರೋಗ ಇಟ್ಕೊಂಡಾಗ ಅವನ ಯೌವನ ಜೀವಿತವನ್ನು ಕೂಡ ಅವನು ಅನುಭವಿಸ್ಲಿಕ್ಕೆ ಆಗಲಿಲ್ಲ. ನೀವು ಒಂದೊಂದು ವಚನ ಓದಬೇಕಾದ್ರೆ ಅವನು ಏನ್ ಹೇಳ್ತಾನೆ ಅಂದ್ರೆ, ಇನ್ನೇನು ನನ್ನ ಪ್ರಾಣ ಪಾತಾಳಕ್ಕೆ ಹತ್ತಿರವಾಯಿತು ಅಂತೇಳಿ ಪ್ರಶ್ನೆ ಮಾಡ್ತದಾನೆ. ಇನ್ನೆಷ್ಟು ಜೀವಿತ, ಇನ್ನೆಷ್ಟು ಕಾಲ ನಾನು ಇದೇ ರೋಗದಲ್ಲಿ ಇರಬೇಕು, ಇನ್ನೆಷ್ಟು ಕಾಲ ನಾನು ಇದೇ ಬಾಧೆಯಲ್ಲಿ ಇರಬೇಕು, ಇನ್ನೆಷ್ಟು ಕಾಲ ನಾನು ಇದೇ ಕಷ್ಟದಲ್ಲಿ ಇರಬೇಕು, ಇನ್ನೆಷ್ಟು ಕಾಲ ನಾನು ಇಂಥ ಒಂದು ಹಿಂಸೆಗಳಲ್ಲಿ ಮುಂದೆ ಸಾಗಬೇಕೆಂಬುದಾಗಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವನು ದೇವರನ್ನು ದೃಷ್ಟಿಸಿ ನೋಡಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಪ್ರೀತಿ ದೇಶ, ಅದಕ್ಕೆ ಮೊದಲನೇ ಅಂಶ ನಾನು ನಿಮಗೆ ಹೇಳ್ತೇನೆ, ನಮ್ಮ ಪ್ರಾರ್ಥನೆ ನಿನ್ನ ಸನ್ನಿಧಿಯನ್ನು ಮುಟ್ಟಲಿ ಎಂಬುದಾಗಿ ಇವನು ಪ್ರಾರ್ಥಿಸುವಾಗ ಇಸ್ರಾಯೇಲರ ಪ್ರಕಾರವಾಗಿ ಮೊದಲನೇ ಅರಸುಗಳು 8ನೇ ಅಧ್ಯಾಯ 31ನೇ ವಚನದಲ್ಲಿ ಒಂದು ಮಾತಿದೆ. ಯಾರಾದರೂ ತಾವು ಮಾಡಿದಂತ ತಪ್ಪುಗಳನ್ನು ಪಾಪಗಳನ್ನು ದೇವರ ಮುಂದೆ ಬಂದು ಅರಿಕೆ ಮಾಡಬೇಕು. ಆ 8ನೇ 31ರ ಪ್ರಕಾರ ಅವರ ಆಲಯಕ್ಕೆ ಬಂದು ವೇದಿಯ ಮುಂದೆ ನಿಂತು ಪ್ರಮಾಣ ಮಾಡಬೇಕು, ಅಂದ್ರೆ ಬೇಡಿಕೊಳ್ಳಬೇಕು ತಾವು ಮಾಡಿದಂತ ತಪ್ಪುಗಳನ್ನು ಪಾಪಗಳನ್ನು. ಸೊ ನಾನು ವಚನ ಆಧಾರ ನಿಮ್ಗೆ ಬೇಕಾದ್ರೆ ಮನೆಯಲ್ಲಿ ಹೋಗಿ ಓದ್ಬೋದು, ಅದನ್ನು ನಾನು ಜಸ್ಟ್ ಅದರ ಮೇಲ್ನೋಟ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಅವನು ಏನು ಅಂದ್ರೆ, ಈ ಹೇಮಾನನು ಏನ್ ಮಾಡಿದ್ರು ಅಂದ್ರೆ, ತನ್ನ ವಿಷಯವನ್ನು ದೇವರ ಮುಂದೆ ಪ್ರಸ್ತಾಪ ಮಾಡಿ ಕೂಗಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದ. ನೋಡ್ರಿ, 3ನೇ ವಚನ, ನನ್ನ ಜೀವವು ಕಷ್ಟಗಳಿಂದ ತುಂಬಿ ಹೋಯಿತು, ನನ್ನ ಪ್ರಾಣವು ಪಾತಾಳಕ್ಕೆ ಹತ್ತಿರವಾಯಿತು ಎಂಬುದಾಗಿ ಹೇಳಿದ ಮೇಲೆ 4ನೇ ವಚನ ಏನ್ ಹೇಳ್ತಾನಂದ್ರೆ, ಸಮಾಧಿಯಲ್ಲಿ ಸೇರುವವರೊಳಗೆ ಎಣಿಸಲ್ಪಟ್ಟಿದ್ದೇನೆ. ಕೆಳಗಡೆ ಏನ್ ಹೇಳ್ತಾನೆ, ಗತಿಗೆಟ್ಟ ಮನುಷ್ಯನಂತಿದ್ದೇನೆ. ಈ ಶಬ್ದ ಹಳ್ಳಿಗಳಲ್ಲಿ ಉಪಯೋಗ ಮಾಡ್ತಾರೆ, ಗೊತ್ತದೆ? ಗತಿಗೆಟ್ಟವನು ಅಂತ ಹೇಳ್ತಾರೆ. ಗತಿಗೆಟ್ಟವನು ಅಂದ್ರೆ ಅರ್ಥ ಹೇಳ್ರಿ, ನೀವು ಯಾರು ಹೇಳ್ರಮ್ಮ? ಗತಿಗೆಟ್ಟವನು ಅಂದ್ರೆ ಅರ್ಥ ಏನು ಅಂಕಲ್? ಕೆಲಸಕ್ಕೆ ಬರಲಾರ್ದವ್, ಯಾವುದಕ್ಕೂ ಕೂಡ ಉಪಯೋಗ ಬರಲಾರ್ದವ್. ಈ ಹೇಮಾನನು ಕೂಡ ಅದನ್ನೇ ನೋಡ್ರಿ, ಅವನು ಪ್ರಾರ್ಥನೆಯಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾನೆ. ನಾನು ನಿಮ್ಗೆ ಹೇಳ್ಬೇಕಂದ್ರೆ, ನಮ್ಮ ಪ್ರಾರ್ಥನೆ ಲಿಸ್ಟ್ ಏನಿರ್ತದೆ ಅಂದ್ರೆ, ಹಣ, ಬಿಲ್ಡಿಂಗು, ಕಾರು, ಆಸ್ತಿ, ಅದು ಇದು ಇರ್ತದೆ.
ಹೇಮಾನನ ಪ್ರಾರ್ಥನೆ ಒಂದು ಸಾರಿ ನೆನಪು ಮಾಡ್ಕೊಳ್ಬೇಕು. ಅವನು ಮಾಡಿದ ತಪ್ಪುಗಳೇ ಲೀಸ್ಟ್ ಮಾಡ್ತಾ ಇದ್ದ. ಏನ್ ಮಾಡ್ತದನ್ರಿ? ತನ್ನ ಪಾಪದಿಂದ ಅವನಿಗೆ ರೋಗ ಬಂತು, ತನ್ನ ತಪ್ಪಿನ ಅರಿವಿನಿಂದ ಅವನಿಗೆ ರೋಗ ಬಂತು. ಅದಕ್ಕಾಗಿ ದೇವರೇ, ಇನ್ನು ನನಗೆ ಏನು ಬೇಡ, ನಿನ್ನ ಕೃಪೆ ಮಾತ್ರ ನನಗೆ ಸಾಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ನಾವು ಪ್ರೀತಿಯ ದೇವಸಂದ್ರೆ, ನಾನು ಹೇಳುವಂತ ಸಂದೇಶ ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಈ ಶರೀರದಲ್ಲಿ ಬಲ ಇರುವವರೆಗೂ ಮಾತ್ರ ನಮ್ಮ ಬಲದಿಂದ ನಾವು ನಡೀತೇವೆ. ಆದ್ರೆ ಬಲಹೀನರಾದಾಗ ದೇವರ ಬಲ ನಮಗೆ ಎಲ್ಲರಿಗೂ ಬೇಕಾಗಿದೆ. ಆ ದೇವರ ಬಲ ಬೇಕಂತಂದ್ರೆ ಕೀರ್ತನೆ 65ರಲ್ಲಿ ಕೂಡ ಹೇಳ್ತಾ ಇದ್ದೇನೆ. ಏನಂತ ಹೇಳ್ತೇನೆ ಗಮನ ಕೊಡ್ರಿ. ನಾನು ಒಂದು ವೇಳೆ ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ರೆ ಸ್ವಾಮಿಯು ನನ್ನ ಪ್ರಾರ್ಥನೆಯನ್ನು ಏನ್ ಮಾಡಲಂತೆ? ಕೇಳೋದಿಲ್ಲ. ನೀವು ಮನಸ್ಸಿನಲ್ಲಿ 100 ಕೆಟ್ಟ ಆಲೋಚನೆಗಳು ಇಟ್ಕೊಳ್ರಿ. ಪರಸ್ತ್ರೀಯರ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ರಿ, ಪರಪುರುಷನ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ರಿ. ನಾನು ಹೇಳ್ತೀನಿ ಪ್ರೀತಿಯ ದೇವಜನರೇ, ನನ್ನ ಹಿಡ್ಕೊಂಡು ಕೂಡ ನಾನು ಮಾತಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಎಷ್ಟು ಹತ್ತು ಕರೆದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಪ್ರಿಯ. ಬೈಬಲ್ನೇ ಆಧಾರ ಇದೆ. ಪಾಸ್ಟರ್ ದಿನೇಶ್ ಅವರದಲ್ಲ ಇದೆ ಆಧಾರ. ಏನಿದೆ? ದೇವರ ವಾಕ್ಯ. ಇನ್ನೊಂದು ಕಡೆ ಯೇಸುವಿನ ಬರೆದ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾನೆ, ನಿಮ್ಮ ಪಾಪಗಳೇ ನಿಮ್ಮ ದ್ರೋಹಗಳೇ ಏನ್ ಮಾಡಿದೆ ಅಂತ ಹೇಳ್ತಾನೆ? ಅಡ್ಡವಾಗಿ ನಿಂತಿವೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರಿಯರೇ, ನಾನು ನೀನು ಪ್ರಾರ್ಥಿಸಬೇಕಾಗಿರುವಂತದ್ದು ದೊಡ್ಡ ದೊಡ್ಡ ಆಶೀರ್ವಾದಗಳಿಗಾಗಿ ಅಲ್ಲ, ನಮ್ಮ ಪಾಪದ ಜೀವನದಿಂದ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಲು ಆಶೀರ್ವಾದ ತಾನೇ ಬರ್ತದೆ ಪ್ರಿಯ. ನೀವು ಕೇಳಲೇಬೇಕಾಗಿಲ್ಲ ರೀ, ಬಂದು ನಿಮ್ಮಲ್ಲಿ ಬಿದ್ದಿರುವಂತದ್ದಾಗಿದೆ. ಅದಕ್ಕೆ ಮೊದಲು ದೇವರ ರಾಜ್ಯ ಎಂಬುದಾಗಿ ನಾವು ಪದೇ ಪದೇ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಯೋಬನು ಕೂಡ ಅದನ್ನೇ ಪ್ರಾರ್ಥನೆ ಮಾಡಿದ ಪ್ರಿಯ. ಎಷ್ಟು ನೀವು ಇಮ್ಯಾಜಿನೇಷನ್ ಮಾಡ್ಕೊಡ್ರಿ, ನಾನು ಯೌವನಸ್ಥನಾಗಿದ್ದು ನಾನು ರೋಗದಲ್ಲಿ ಬಿದ್ದೆ, ಯಾರು ನನಗೆ ಆರೈಕೆ ಮಾಡ್ತಾ ಇಲ್ಲ, ಇವನ್ ಚಿಕಿತ್ಸೆ ಕೂಡ ಫಲಕಾರಿ ಆಗ್ತಾ ಇಲ್ಲ ಅಂತಂದ ಮೇಲೆ ನನ್ನ ಜೀವನದಲ್ಲಿ ಪ್ರಶ್ನೆಗಳು ಎಂತೆಂತ ಪ್ರಶ್ನೆಗಳು ಎದ್ದೇಳ್ತಾವೆ. ಸ್ವಲ್ಪ ವಿಚಾರ ಮಾಡ್ರಿ. ದ ಸೇಮ್ ಇನ್ಸಿಡೆಂಟ್ ಹೇಮಾನನ ಜೀವಿತದಲ್ಲಿ ನಡೆಯುತ್ತೆ. ಹೇಮಾನನ ಜೀವನ ಅದೇ ಸಮಾಧಿಗೆ ಹತ್ತಿರವಾಗಿದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅವನು ಏನ್ ಮಾಡ್ತಾನಂದ್ರೆ ಈಸ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಗಾಡ್ಸ್ ಆಕ್ಷನ್. ಅಂದ್ರೆ ದೇವರ ಕ್ರಿಯೆಯ ವಿರುದ್ಧವಾಗಿ ದೂರ ಹೇಳ್ತಾ ಇದ್ದಾನೆ ಅವನು. ದೇವರೇ, ನೀನ್ ನನ್ನ ಕಾಪಾಡಲ್ವಾ? ನೀನು ಬಿಡುಗಡೆ ಕೊಡಲ್ವಾ? ನನಗೆ ರಕ್ಷಣೆ ಮಾಡಲ್ವಾ? ನನಗೆ ಸ್ವಸ್ಥತೆ ಮಾಡಲ್ವಾ? ಇನ್ನೇನು ನಾನು ಇಷ್ಟೆಲ್ಲ ಪಾಪವನ್ನು ನಾನು ಅರಿಕೆ ಮಾಡಿದ್ದೇನೆ, ಮಾಡಿದಂತ ತಪ್ಪುಗಳನ್ನು ನಾನು ನಿನ್ನ ಮುಂದೆ ತಂದಿಡ್ತಾ ಇದ್ದೇನೆ. ನೀನು ಕರುಣಿಸುವಂತ ದೇವರು, ನೀನು ಕೃಪೆ ತೋರುವಂತ ದೇವರು, ಯಾಕೆ ನನ್ನನ್ನು ಕ್ಷಮಿಸಬಾರದು, ಯಾಕೆ ನನಗೆ ಬಿಡುಗಡೆ ಕೊಡಬಾರದು ಎನ್ನುವಂತ ಸನ್ನಿವೇಶ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಕಂಪ್ಲೇಂಟ್ ಇವನ್ ಸೇಮ್. ಹಬಕ್ಕೂಕು ಕೂಡ he was complaining to God. ಆಕ್ಷೇಪಣೆ ಮಾಡ್ತಾ ಇದ್ದಾನೆ ಹಬಕ್ಕೂಕನು ಕೂಡ. ದೇವರೇ, ಇನ್ನೆಷ್ಟರವರೆಗೆ ಈ ನೋವು, ಇನ್ನೆಷ್ಟರವರೆಗೆ ಈ ಕಷ್ಟ, ಇನ್ನೆಷ್ಟರವರೆಗೆ ಸಾಲ, ಇನ್ನೆಷ್ಟರವರೆಗೆ ಈ ಬಾಧೆ, ಇನ್ನೆಷ್ಟರವರೆಗೆ ಅವಮಾನ. ಪ್ರೀತಿಯ ದೇವಜನರೇ, ಇನ್ನೆಷ್ಟರವರೆಗೆ ಅನ್ನೋದಕ್ಕಿಂತ ದೇವರೇ, ನನ್ನ ಪಾಪದ ಸ್ವಭಾವದಿಂದ ನನ್ನನ್ನು ಬೇರ್ಪಡಿಸಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆವಾಗಿದೆ. ಒಬ್ಬ ಭಕ್ತನು ಬರೀತಾ ಇದ್ದಾನೆ, ಸುವಾರ್ತೆ ನೀನು ರಕ್ಷಣೆ ಹೊಂದಿದ ದಿನಕ್ಕೆ ಮಾತ್ರ ಅದು ಸೀಮಿತವಾಗಿರುವುದಿಲ್ಲ. ಸುವಾರ್ತೆ ಪ್ರತಿದಿನ ನೀನು ನೋಡ್ಬೇಕಂತ ಪ್ರಿಯ. ಸುವಾರ್ತೆ ಪ್ರತಿದಿನ ನೀನು ಬಾಯಿಂದ ಅರಿಕೆ ಮಾಡಬೇಕಂತೆ. ಸುವಾರ್ತೆ ಪ್ರತಿದಿನ ಪ್ರತಿಕ್ಷಣ ಬೇಕೇ ಬೇಕು. ಯಾಕಂದ್ರೆ ಸುವಾರ್ತೆ ಒಂದು ಶಕ್ತಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಸುವಾರ್ತೆ ಅಂದ್ರೆ ಏನು? ಕಳೆದ ವಾರ ಒಬ್ಬ ಯವನಸ್ಥ ಹುಡುಗಿ ನನಗೆ ಭೇಟಿಯಾಗಿದ್ರು. ಒಳ್ಳೆ ಆತ್ಮೀಯ ಸಭೆಗೆ ಹೋಗ್ತಾಳೆ, ಎಲ್ಲಾ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆಕೆ ನೋಡಿದ್ರೆ ಏನಂದ್ರೆ ಈ ವಾಕ್ಯ ಭಯಂಕರವಾಗಿ ಸುವಾರ್ತೆ ರಕ್ಷಣೆ ವಿಷಯದಲ್ಲಿ ಗೊತ್ತಿದೆ ಎಂಬುದಾಗಿ. ನಾನು ರಕ್ಷಣೆ ಅಂತ ಕೇಳುವಾಗ ಯೇಸು ಸ್ವಾಮಿನ ಹೆಂಗ ನಂಬಿದೆ ಅಂದ್ರೆ, ಇಲ್ಲ ಯೇಸು ನಂಬಿಗಸ್ತನು, ದೇವರು ನನಗೆ ಆರೋಗ್ಯ ಕೊಟ್ಟ ಅದಕ್ಕೆ ನಂಬಿದ್ದೀನಿ. ಓಕೆ ಅಮ್ಮ, ಒಳ್ಳೇದು. ರಕ್ಷಣೆ ಏನು? ಏನಿಲ್ಲ, ಯೇಸು ನಮ್ಮ ಸಲುವಾಗಿ ಬಂದನಲ್ಲ, ಅದೇ ದೊಡ್ಡ ರಕ್ಷಣೆ. ಓಕೆ. ಸುವಾರ್ತೆ ಏನು? ಇದು ನಡೆದಂತ ಘಟನೆ ನಾನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ರೆಕಾರ್ಡಿಂಗ್ ಕೂಡ ಆಗ್ತಾ ಇದೆ. ಸುವಾರ್ತೆ ಏನು? ಸುವಾರ್ತೆ ಹೇಳಂತಂದ್ರೆ, ಸುವಾರ್ತೆ ಅಂದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದನಪ್ಪ ಅಷ್ಟೇ. ಆತನ ನಂಬಿದವರಿಗೆ ಎಲ್ಲರಿಗೆ ಕೈ ಬಿಡೋದಿಲ್ಲ. ಸೊ ರಕ್ಷಣೆ